ಹೋರಾಟಗಳನ್ನು ಹತ್ತಿಕ್ಕಲಿಕ್ಕಾಗಿ ಪ್ರತಿಭಟನೆಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಪ್ರತಿಭಟನೆ ಮಾಡಿದವರನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸುಗಳನ್ನು ಹಾಕಿ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಬಾರ್ದು, ಜನರ ಧ್ವನಿಯನ್ನು ಅಡಗಿಸುವಂಥ ಉದ್ದೇಶದಿಂದ ಇಲ್ಲಿನ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪ್ರತಿ ಒಂದು ಹೋರಾಟದ ಸಂದರ್ಭದಲ್ಲೂ ಕೂಡ ಇಲ್ಲಿನ ಹೋರಾಟಗಾರರ ಮೇಲೆ ಭಾಳ ತಾತ್ಸಾರದಿಂದ ಮತ್ತು ಹೋರಾಟವನ್ನು ಭಾಳ ನಿಕೃಷ್ಟ ರೀತಿಯಲ್ಲಿ ನೋಡತಕ್ಕಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಅನುಪಮ್ ಅಗರ್ವಾಲ್ ಅವರನ್ನು ಮಂಗಳೂರು ನಗರದಿಂದ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ಇವತ್ತು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಪ್ರತಿಭಟನೆ ಮಾಡಿದ ಸಂದರ್ಭ ಮತ್ತೆ ನಮ್ಮನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಇವತ್ತು ಪೊಲೀಸರ ಈ ಬಂಧನಗಳು, ಪೊಲೀಸರ ಕೇಸುಗಳು ನಮ್ಮ ಜನಪರವಾದಂತಹ ಧ್ವನಿಯನ್ನು ಅಡಗಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟದ ಇತಿಹಾಸ ಮತ್ತು ಇಲ್ಲಿನ ಹೋರಾಟಗಾರರ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಹೋರಾಟದಿಂದಾಗಿ ಮತ್ತು ಬೆಳೆದು ನಿಂತಿದೆ ಅನ್ನೋದನ್ನು ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಅಧಿಕಾರಿಗಳು ಮೊತ್ತ ಮೊದಲಿಗೆ ನೀವು ಅಧ್ಯಯನ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ನಮ್ಮ ಅನುಪಮ್ ಅಗರ್ವಾಲ್ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಹೋರಾಟಗಾರರಿಗೆ ಕನಿಷ್ಠ ಗೌರವವನ್ನು ಕೊಡಲಿಕ್ಕೆ ಅವರಿಗೆ ಗೊತ್ತಿಲ್ಲ. ಹೋರಾಟಗಾರರನ್ನು ಅವರು ಈವೆಂಟ್ ಥರ ನೋಡ್ತಾ ಇದ್ದಾರೆ. ಹೋರಾಟಗಾರರನ್ನು ಅವರು ರೋಡಿಗಳ ರೀತಿಯಲ್ಲಿ ಅವರು ನೋಡುವಂಥ ಒಂದು ಮನೋಭಾವನೆ ಇವತ್ತು ಇದನ್ನು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅನುಪಮ್ ಅಗರ್ವಾಲ್ ಅವರು ಮಂಗಳೂರು ನಗರದ ಜನರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಅಧಿಕಾರಿ ಮಂಗಳೂರು ನಗರಕ್ಕೆ ಬೇಕಾಗಿಲ್ಲ. ಅವರು ಇಲ್ಲಿಂದ ಕೂಡಲೇ ಎತ್ತಂಗಡಿ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೀವಿ. ಇವತ್ತು ಹೋರಾಟ ಆರಂಭ ಮಾಡಿದ್ದೇವೆ. ಮುಂದಿನ ವಾರ ಮಂಗಳೂರು ನಗರಕ್ಕೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬರಲಿಕ್ಕಿದ್ದಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವರು ಬರುವಂಥ ಸಂದರ್ಭದಲ್ಲಿ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅವರನ್ನು ಬದಲಾವಣೆ ಮಾಡದಿದ್ದರೆ, ವರ್ಗಾವಣೆ ಮಾಡದಿದ್ದರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಹೋರಾಟವನ್ನು ಮಾಡ್ತೀವಿ. ಈ ಮೂಲಕ ಈ ಜನಪರವಾದ ಧ್ವನಿಯನ್ನು ಇಲ್ಲಿ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಯುಟಿ ಖಾದರ್ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳ್ತಾ ಇದ್ದರು, ಪೊಲೀಸರ ಹೇಳಿದ ಜಾಗದಲ್ಲಿ ಪ್ರತಿಭಟನೆ ಮಾಡಬೇಕು. ಪೊಲೀಸರು ಹೇಳಿದ ಜಾಗದಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಈ ಒಂದು ಕಾನೂನನ್ನು ತಿಳಿದಿರ್ತಕ್ಕಂಥ ಒಂದು ಸ್ವತಃ ವಕೀಲರಾಗಿರ್ತಕ್ಕಂಥ ಮಾನ್ಯ ಯುಟಿ ಖಾದರ್ ಅವರು ನೀವು ಸಭಾಪತಿಗಳಾಗಿದ್ದೀರಿ. ಜನಪರವಾದಂತಹ ಧ್ವನಿಗಳಿಗೆ, ಜನರ ಆಶೋತ್ತರಗಳಿಗೆ ಇವತ್ತು ಸಭಾಪತಿಯಾಗಿದ್ದು ಎಡಬದಿಯಲ್ಲಿ ಕೂರ್ತಕ್ಕಂಥ ಪ್ರತಿಪಕ್ಷ ಅಂದರೆ ಜನರ ಧ್ವನಿಯನ್ನು ಎಬ್ಬಿಸ್ತಕ್ಕಂಥವರ ಪರವಾಗಿ ನೀವು ನಿಲ್ಲಬೇಕು. ಇವತ್ತು ನೀವು ಸದನದಲ್ಲಿ ಯಾವ ರೀತಿಯಲ್ಲಿ ಜನಪರವಾದ ಧ್ವನಿಗಳಿಗೆ ನೀವು ಅವಕಾಶವನ್ನು ಕೊಡ್ತೀರಿ ಅನ್ನುವಂಥ ಸಂದೇಹ ಹುಡ್ತಾ ಇದೆ. ಬೀದಿಯಲ್ಲಿ ನಿಂತು ಹೋರಾಟ ಮಾಡುವವರಿಗೆ ಅವಕಾಶ ಇಲ್ಲ. ನೀವು ಸದನದೊಳಗಡೆ ಮಾತಾಡಲಿಕ್ಕೆ ನೀವು ಬಿಡ್ತೀರಾ? ನಿಮ್ಮ ಸಭಾಪತಿ ಹುದ್ದೆ ಘನತೆಗೆ ನೀವು ಅಗೌರವ ತರ್ತಾ ಇದ್ದೀರಿ, ಕಳಂಕ ತರ್ತಾ ಇದ್ದೀರಿ. ಸಭಾಪತಿಯಾಗಿ ಇವತ್ತು ಜನರ ಪರವಾದಂತಹ ಧ್ವನಿಗಳಿಗೆ, ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥವರನ್ನು ನೀವು ಪೊಲೀಸರ ಪರವಾಗಿ ಪೊಲೀಸ್ ರಾಜ್ ನಿರ್ಮಾಣ ಮಾಡಲಿಕ್ಕೆ ನೀವು ಸಹಕಾರ ಮಾಡ್ತಾ ಇದ್ದೀರಂತಾದರೆ ನೀವು ನಿಮ್ಮ ಮಾತುಗಳನ್ನು ನಾವು ಖಂಡಿಸ್ತೀವಿ. ನಿಮ್ಮ ವಿರುದ್ಧವೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಡಿವೈಎಫ್ಐ ಅವರು ನಿರಂತರವಾಗಿ ನಾವು ಎಬ್ಬಿಸ್ತಾ ಬರ್ತಾ ಇದ್ದೇವೆ. ನಿಮ್ಮ ವೈಫಲ್ಯವನ್ನು ನಾವು ಮತ್ತೆ ಎತ್ತಿ ತೋರಿಸ್ತಾ ಇದ್ದೇವೆ. ನಿಮ್ಮ ವೈಫಲ್ಯವನ್ನು ಎತ್ತಿ ತೋರಿಸಿದ ಕಾರಣಕ್ಕಾಗಿ ಇವತ್ತು ನೀವು ಕಮಿಷನರ್ ಅವರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ. ನೀವು ಚಹಾ ಇರುವಾಗ ಒಡೆ ತಿನ್ನುವಾಗ ನಿಮಗೆ ಹೋರಾಟಗಳು ಇವತ್ತು ಜನಪರವಾದ ಧ್ವನಿ ನಿಮಗೆ ಅದು ಬಹಳ ನಿಕೃಷ್ಟ ರೀತಿಯಲ್ಲಿ ಕಾಣ್ತಾ ಇರ್ಬೋದು. ಯುಟಿ ಖಾದರ್ ಅವರೇ, ನಿಮ್ಮ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಿಮ್ಮ ಗೆಲುವಿಗಾಗಿ ಜನಪರವಾಗಿರ್ತಕ್ಕಂಥ ಜಾತ್ಯತೀತರ ಗೆಲ್ಲಬೇಕೆನ್ನುವ ಕಾರಣಕ್ಕಾಗಿ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಮ್ಮ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳಬೇಕಾಗಿಲ್ಲ. ಯುಟಿ ಖಾದರ್ ಅವರೇ, ನಿಮ್ಮ ವಿರುದ್ಧ ಹೋರಾಟ, ಈ ಜನಪರವಾಗಿರ್ತಕ್ಕಂಥ ಹೋರಾಟ, ಜನರ ಆಶೋತ್ತರಗಳಿಗೆ, ಜನರ ಬೇಡಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ. ಈ ಜಿಲ್ಲೆಯ ಹೆದ್ದಾರಿಗಳಲ್ಲಿ ರಸ್ತೆಗೆ ಗುಂಡಿಗಳಿಂದ ಬಿದ್ದು ಅವರ ಕಣ್ಣೀರ ಶಾಪ ನಿಮ್ಗೆಲ್ಲರಿಗೂ ಕೂಡ ತಟ್ಟಲಿಕ್ಕಿದೆ. ಅವರ ಪರವಾಗಿ ರಸ್ತೆಯ ಗುಂಡಿಗಳನ್ನು ರಸ್ತೆಯನ್ನು ಸರಿಪಡಿಸಿ ಅಂತ ನಾವು ಹೋರಾಟ ಮಾಡಿದರೆ ಇವತ್ತು ಪೊಲೀಸರು ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ ಕೇಳ್ತೀರಿ. ಮಾನ್ಯ ಯುಟಿ ಖಾದರ್ ಅವರೇ, ಮೊನ್ನೆ ಪ್ಯಾಲೇಸ್ನ ಪರವಾಗಿ ನಾವು ಹೋರಾಟ ಮಾಡಿದೆವು. ಅವತ್ತು ನಾವು ಇದೇ ಕಮಿಷನರ್ ಅವರು ಮೊನ್ನೆ ಕೂಳೂರಿನಲ್ಲಿ ಅಲ್ಲಿ ಮಾಡಿದ್ದಾರೆ, ಅಲ್ಲೇ ಮಾಡಿದಾಗಲೂ ಕೂಡ ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ. ನಿಮ್ಮ ಸರ್ಕಾರ ನಮ್ಮ ಮೇಲೆ ಕೇಸ್ ಆಗಿದೆ. ಹಾಗಾದರೆ ಇಲ್ಲಿ ಕಮಿಷನರ್ ಉದ್ದೇಶ ಇರ್ತಕ್ಕಂಥದ್ದು ಹೋರಾಟ ಎಲ್ಲಿ ಮಾಡಬೇಕನ್ನುವಂಥದ್ದಲ್ಲ, ಎಲ್ಲಿ ಕೂಡ ಹೋರಾಟ ಮಾಡಬಾರ್ದು ಎನ್ನುವಂಥ ತಾಕೀತನ್ನು ಇವತ್ತು ಕೇಸ್ಗಳನ್ನ ಹಾಕುವುದರ ಮೂಲಕ ನಮ್ಮ ಮೇಲೆ ಹೇಳ್ತಾ ಇದ್ದೀರಿ. ಇದನ್ನು ಒಪ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿಂದ ಮಂಗಳೂರು ನಗರದಿಂದ ಅನುಪಮ್ ಅಗರ್ವಾಲ್ ಅವರನ್ನು ಎತ್ತಂಗಡಿ ಮಾಡಲೇಬೇಕು.
ಮಾಡುವವರೆಗೆ ನಮ್ಮ ಹೋರಾಟ ಚಾಲ್ತಿಯಲ್ಲಿರ್ತದೆ. ಯುಟಿ ಖಾದರ್ ಇರಲಿ, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಇರಲಿ, ನಿಮ್ಮ ಬಟ್ಟಂಗಿತನವನ್ನ, ನಿಮ್ಮ ಗುಲಾಮಗಿರಿತನವನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲೂ ಕೂಡ ಸಂಘಿ ಮನಸ್ಥಿತಿ ಇದೆ, ಪೊಲೀಸರಲ್ಲೂ ಕೂಡ ಸಂಘಿ ಮನಸ್ಥಿತಿ ಇದೆ. ನಿಮ್ಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಾವು ಸೋಲಿಸ್ತೀವಿ. ನಿಮ್ಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಾವು ಖಂಡಿತವಾಗಿ ನಾವು ವಿರೋಧಿಸ್ತೀವಿ. ಇಲ್ಲಿ ಜನಪರವಾಗಿರ್ತಕ್ಕಂಥ ಒಂದು ಹೋರಾಟವನ್ನ, ಜನಪರವಾದಂಥ ಒಂದು ರಾಜಕಾರಣವನ್ನ ಬೆಳೆಸಲಿಕ್ಕೆ ಮಂಗಳೂರು ನಗರದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರನ್ನು ನಾವು ಸಂಘಟಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ.